ಪ್ರಿಯಾ, ಇಲ್ಲಿ ವಾತಾವರಣ ನೋಡ್ತಾ ಇದ್ರೆ ನಾವು ಯಾಕೋ ದಾರಿ ತಪ್ಪಿ ನರ್ಕಕ್ಕೆ ಬಂದಿದ್ದೀವಿ ಅಂತ ಕಾಣಿಸುತ್ತೆ. ನಮ್ಗೆ ಯಾಕಮ್ಮ ಈ ಸವಸ್ತ? ಬಾ ಎಸ್ಕೇಪ್ ಆಗೋಣ. ಆ ಶಂಕರ ನೋಡಿದ್ರೆ ರಾಘವನ್ನ ಕೊಲೆ ಮಾಡಕ್ಕೆ ಹೋಗ್ತಾ ಇದ್ದಾನೆ. ರಾಘವ ಕೆಟ್ಟವನು ಅಂತ ಶಂಕರನ ಹತ್ರ ಹೇಳಿದ್ದೆ ನಾವು. ಅದಕ್ಕೆ ಅವ್ನು ಕೊಲೆ ಮಾಡಕ್ಕೆ ಹೊರಟಿದ್ದಾನೆ ಅನ್ನೋ ವಿಷಯ ಏನಾದರೂ ಪೊಲೀಸ್ನವ್ರು ಗೊತ್ತಾದರೆ ಕೊಲೆ ಮಾಡೋದಕ್ಕೆ ಪ್ರೇರಣೆ ನೀಡಿದ್ದೀವಿ ಅಂತ ನಮ್ಮನ್ನ ಒದ್ದು ಒಳಗಾಕ್ಬಿಡ್ತಾರೆ. ಈ ಕಡೆ ಲಕ್ಷ್ಮಿಗೂ ರಾಘವನ್ಗೂ ನಾವು ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾದ್ರು ಸುಮ್ಮನೆ ಬಿಡ್ತಾರಾ? ಮುಗೀತು ನಮ್ಮ ಕತೆ. ಅಪ್ಪ ಶಿವ, ಮೇಲ್ಗಡೆ ಹದ್ದು ಕೆಳಗಡೆ ಹಾವು, ನಮ್ಗೆ ಯಾಕಪ್ಪ ಈ ಗತಿ? ಬಾರಮ್ಮ ಹೊರಟೋಗ್ಬಿಡೋಣ. ಯಾಕಿಂಗ್ ಯಾವಾಗ್ಲೂ ಬಾಲ ಸುಟ್ಬೇಕಾಗಿ ಹೆದರ್ಕೊಂಡು ಸಾಯ್ತ್ಯಾ? ನಾನು ನೋಡಿ ಆದ್ರೂ ಸ್ವಲ್ಪ ಧೈರ್ಯವಾಗಿರು. ನಿನ್ನ ನೋಡಿದಾಗಲೇ ನಂಗೆ ಭಯ ಜಾಸ್ತಿ ಆಗೋದು. ನೋಡು, ನಮ್ ಮುಂದೆ ಈಗ ರಾಘವ್ ಅನ್ನೋ ಗರುಡ ಇದೆ, ಲಕ್ಷ್ಮಿ ಅನ್ನೋ ಹಾವಿದೆ. ಹಾವಾದ್ರೂ ಸಾಯ್ಲಿ, ಗರುಡ ಆದ್ರೂ ಸಾಯ್ಲಿ, ಲಾಭ ಆಗೋದು ನಮ್ಗೆ ತಾನೇ. ಗರುಡ ಹಾವು ಅಯ್ಯೋ ಪ್ರಿಯಾ, ನಿನ್ನ ಮಾಸ್ಟರ್ ಮೈಂಡ್ ನಲ್ಲಿ ಏನಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳಮ್ಮ. ತುಂಬಾ ಸಿಂಪಲ್ ಅಣ್ಣ. ರಾಘವ್ ಜೊತೆ ನನ್ ಮದ್ವೆ ಆಗಲ್ಲ. ನಾನಂತೂ ಆ ಶಂಕರನ್ನ ಮದ್ವೆ ಮಾಡ್ಕೊಳಲ್ಲ. ಶಂಕರ ರಾಘವ್ನ ಕೊಲೆ ಮಾಡ್ತಾನೆ. ಇನ್ನು ಆ ಕ್ಯಾನ್ಸರ್ ನಿಂದ ನರಳ್ತಿರೋ ಆ ಲಕ್ಷ್ಮಿ ರಾಘವ್ ನೆನಪಲ್ಲೇ ಕೊರಗಿ ಸಾಯ್ತಾಳೆ. ಆಮೇಲೆ ಆಸ್ತಿ ಎಲ್ಲ ಯಾರಿಗ್ ಹೋಗುತ್ತೆ ಹೇಳು? ಇನ್ಯಾರಿಗೂ ಹೋಗುತ್ತೆ? ಅವ್ರ ಮಗಳು ಅದಿತಿಗೆ ಹೋಗುತ್ತೆ ಅಷ್ಟೇ ಅಪ್ಪ. ಅವಳಿಗೂ ಹೋಗಲ್ಲ. ಅದಿತಿ ನೀನ್ ಅನ್ಕೊಂಡಿರೋ ಹಾಗೆ ಅವ್ಳು ನಿಜವಾದ ಮಗಳಲ್ಲ. ಅವಳಿಗೆ ಒಂದು ಬಿಡಿಗಾಸು ಸಿಗಲ್ಲ. ಪ್ರಿಯಾ, ನೀನು ಏನ್ ಹೇಳ್ತಿದ್ಯಮ್ಮ? ಅದಿತಿಗಲ್ದು ಇನ್ಯಾರಿಗೂ ಹೋಗುತ್ತೆ? ಅದಿತಿಗೆ ಆಸ್ತಿ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಇನ್ನು ಆ 2 ಪುಟ್ಟ ಕಂದಮ್ಮಗಳನ್ನ ಭಿಕ್ಷೆ ಬೇಡೋರಿಗೆ ಕೊಟ್ರಾಯ್ತು. ಆಮೇಲೆ ಆಸ್ತಿ ಎಲ್ಲ ಕವಿತನ್ಗೆ ಆಗತ್ತೆ. ಕವಿತನ್ಗೆ ನೀನೇನಾಗ್ಬೇಕು ಹೇಳು? ಗಂಡ. ಆಮೇಲೆ ಎಲ್ಲ ನಿಂದೆ ಆಗತ್ತೆ. ಅಯ್ಯೋ ಪ್ರಿಯಾ, ಹೌದಲ್ವಾ? ಪ್ರಿಯಾ, ನಿನ್ನ ಬಾಯಾರಿಕೆಯಿಂದ ಹಾಗೇನಾದ್ರೂ ಆಗೋದ್ರೆ ನಿನ್ನ ಅದೃಷ್ಟ ಕುಲಾಯಿಸ್ತು ಅಂತ ತಿಳ್ಕೊ. ನೀನು ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡಿರ್ಬೇಕು. ಹಂಗ್ ವ್ಯವಸ್ಥೆ ಮಾಡ್ಕೊಟ್ಬಿಡ್ತೀನಿ. ಆಸ್ತಿಲಿ 80% ನನಗೆ, 20% ನಿನಗೆ. 20% ನನಗ? ನಿಮ್ಗೊಂದ್ ವಿಷಯ ಗೊತ್ತಾ? ಆ ಶಂಕರ ರಾಘವ್ಗಷ್ಟೇ ಒಂದ್ ಗತಿ ಕಾಣಿಸೋಕ್ ಹೊರಟಿಲ್ಲ, ಲಕ್ಷ್ಮಿಗೂ ಒಂದ್ ಗತಿ ಕಾಣಿಸ್ತಾನಂತೆ. ಹೌದಾ? ಏನ್ ಮಾಡ್ತಾನಂತೆ? ರಾಘವ್ನ ಸಾಯಿಸಿ ಲಕ್ಷ್ಮಿ ಸಾಯೋ ತನಕ ಕತ್ಲೆ ಕೋಣೆನಲ್ಲಿ ಅವಳನ್ನ ಕೂಡಾಕ್ತಾನಂತೆ. ಅವಳು ಸತ್ರು ಬದುಕಿದ್ರು ನಿನಗೇನು ತೊಂದರೆ ಆಗಲ್ಲ ಬಿಡು. ಯಾಕಂದ್ರೆ ಅವಳು ಬಿದ್ದೋಗೋ ಮರ. ಕೊಟ್ಲೆ ಪೆಟ್ ಕೊಟ್ರು ಬೀಳುತ್ತೆ, ಗಾಳಿ ಬೀಸಿದ್ರು ಬೀಳುತ್ತೆ. ಆಸ್ತಿ ವಿಚಾರದಲ್ಲಿ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ನಿನ್ ಕೈ ಸೇರುತ್ತೆ. ಹೌದಾ? ಏನ್ ಹೌದಾ ಅಂತ ಬಾಯ್ ಬಿಟ್ಕೊಂಡು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ನಾನು ಹೇಳಿದೇನು ನಿನ್ಗೆ ಅರ್ಥ ಆಗಿಲ್ಲ ಅಂತ ಆಯ್ತು. ಹಾಗೇನಿಲ್ಲಪ್ಪ, ನನಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾದ್ರೆ ನಾನು ಏನ್ ಹೇಳಿದೆ ಅಂತ ಡೀಟೇಲ್ ಆಗಿ ಬಿಡಿಸಿ ಹೇಳು ನೋಡೋಣ. 16 ವರ್ಷದಿಂದ ಮೀರಾ ರಾಘವನ್ನ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ರಾಘವ ಲಕ್ಷ್ಮೀನ್ ಪ್ರೀತಿ ಮಾಡ್ತಾ ಇದ್ದ. ಇವರಿಬ್ರು ಮೀರಾ ಗೊತ್ತಾಗದೆ ಇದ್ದಂಗೆ ಮದುವೆ ಮಾಡ್ಕೊಂಡ್ರು. ಈ ಕಡೆ ಮೀರಾ ರಾಘವನ್ ಪ್ರೀತಿ ನೆನಪಲ್ಲೇ ಕತ್ಲೆ ಕೋಣೆ ಸೇರ್ಕೊಂಡ್ರು. ಇವಾಗ ನೋಡಿದ್ರೆ ಲಕ್ಷ್ಮಿಗೆ ದೊಡ್ಡ ರೋಗ, ಕ್ಯಾನ್ಸರ್ ಬಂದಿದೆ. ಈ ವಿಷಯ ಅವಳು ಗೊತ್ತಾಗಿ ರಾಘವನ್ಗೆ ಇನ್ನೊಂದು ಮದುವೆ ಮಾಡಿ ತನ್ನ ಫ್ಯಾಮಿಲಿನ ಸೇಫ್ ಮಾಡ್ಕೋಬೇಕು ಅಂತ ಈ ಊರಿಗೆ ಹೆಣ್ಣು ಹುಡ್ಕೊಂಡು ಬಂದ್ಲು. ಇಲ್ಲಿ ನೋಡಿದ್ರೆ ಮೀರಾ ರಾಘವನ್ ಪ್ರೀತಿಗೋಸ್ಕರನೇ ಕಾಯ್ತಾ ಇದ್ದಾಳೆ ಅನ್ನೋ ವಿಷಯ ಲಕ್ಷ್ಮಿ ಗೊತ್ತಾಯ್ತು. ಇದೇ ಪಾಯಿಂಟ್ನ ಇಟ್ಕೊಂಡು ಮೀರಂಗೂ ರಾಘವನ್ಗೂ ಮದುವೆ ಮಾಡಿಸ್ಬೇಕು ಅಂತ ಲಕ್ಷ್ಮಿ ಹೊರಟಿದ್ದಾಳೆ. ನೋಡು, ಕಥೆಯಲ್ಲಿ ಟ್ವಿಸ್ಟ್ ಇರೋದು ಇಲ್ಲೇ. ಈ 16 ವರ್ಷದಿಂದ ಮೀರಾ ಕತ್ಲೆ ಕೋಣೆಯಲ್ಲಿ ಕಳೀತಾ ಇದ್ಲಲ್ಲ, ಅದು ರಾಘವನ ಮೇಲಿನ ಪ್ರೀತಿಯಿಂದ ಅಲ್ಲ, ಅವನ ಮೇಲಿರೋ ದ್ವೇಷದಿಂದ.